ಸಿಕ್ಕವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ರೌಡಿ ಶೀಟರ್ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಅಟ್ಟಹಾಸ ಮೆರೆದಿದ್ದ ಕಿರಾತಕ ವಿಘ್ನೇಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ಸಿಕ್ಕವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ರೌಡಿ ಶೀಟರ್ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಅಟ್ಟಹಾಸ ಮೆರೆದಿದ್ದ ಕಿರಾತಕ ವಿಘ್ನೇಶ್ ಅರೆಸ್ಟ್ ಮಾಡಲಾಗಿದೆ. ಪರಾರಿಯಾಗಿರುವ ಆರೋಪಿಗಳಿಗೆ ಖಾಕಿ ಹುಡುಕಾಟವನ್ನ ನಡೆಸ್ತಾ ಇದೆ. ಬೆಂಗಳೂರಿನ ಚಂದ್ರಲೇಔಟ್ ವ್ಯಾಪ್ತಿ ರೌಡಿ ಶೀಟರ್ ಅಟ್ಟಹಾಸ ಮೆರೆದಿದ್ದಾನೆ. ಅತ್ಯಾಚಾರ ಸೇರಿ ಹಲವಾರು ಕೇಸಲ್ಲಿ ವಿಘ್ನೇಶ್ ಭಾಗಿಯಾಗಿದ್ದ. ಇತ್ತೀಚೆಗೆ ಜೈಲಿನಿಂದ ರಿಲೀಸ್ ಆಗಿ ಬಂದಿದ್ದ ವಿಘ್ನೇಶ್ ಆರ್ಆರ್ ನಗರದಲ್ಲಿ ಹಲ್ಲೆ ಮಾಡಿ ಗ್ಯಾಂಗ್ನಿಂದ ಬೈಕ್ ಕಳ್ಳತನ ಮಾಡಲಾಗಿದೆ. ಬಾರ್ ಮುಂದೆಯೂ ಕೂಡ ಗಲಾಟೆಯನ್ನ ಮಾಡಿದ್ದ ರಕ್ಕಸರ ಗ್ಯಾಂಗ್. ರೌಡಿ ಶೀಟರ್ಗಳಾದ ವಿಘ್ನೇಶ್, ಪ್ರಜ್ವಲ್, ವಿಶಾಲ್ ಅರೆಸ್ಟ್ ಮಾಡಲಾಗಿದೆ. ಸಿಕ್ಕವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ರೌಡಿ ಶೀಟರ್. ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಅಟ್ಟಹಾಸ ಮೆರೆದಿದ್ದ ಕಿರಾತಕ ವಿಘ್ನೇಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ಪರಾರಿಯಾಗಿರುವ ಆರೋಪಿಗಳಿಗೆ ಖಾಕಿ ಹುಡುಕಾಟವನ್ನ ಮಾಡ್ತಾ ಇದೆ. ಬೆಂಗಳೂರಿನ ಚಂದ್ರಲೇಔಟ್ ವ್ಯಾಪ್ತಿ ರೌಡಿ ಶೀಟರ್ ಈತನ ಮೇಲೆ ಹಲವಾರು ಕೇಸ್ಗಳಿದ್ದಾವೆ. ಅತ್ಯಾಚಾರ ಸೇರಿ ಬೇರೆ ಬೇರೆ ಕೇಸ್ಗಳಲ್ಲಿ ಒಬ್ಬ ವಿಘ್ನೇಶ್ ಭಾಗಿಯಾಗಿದ್ದಂತೆ. ರಕ್ಕಸ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ. ಇನ್ನು ಸಿಕ್ಕವರ ಮೇಲೆ ಹಲ್ಲೆಯನ್ನ ಮಾಡಿದಂತೆ ಈತ. ಸದ್ಯಕ್ಕೆ ಈತನನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಏನು ಅಟ್ಟಹಾಸವನ್ನ ಮೆರೆದಿದ್ದ ವಿಘ್ನೇಶ್, ಆತನನ್ನ ಸದ್ಯಕ್ಕೆ ಅರೆಸ್ಟ್ ಕೂಡ ಮಾಡಲಾಗಿದೆ. ಇನ್ನು ಕೆಲವೊಂದಿಷ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ. ಅವರ ಹುಡುಕಾಟವನ್ನ ಒಂದು ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಚಂದ್ರಲೇಔಟ್ ವ್ಯಾಪ್ತಿ ರೌಡಿ ಶೀಟರ್. ಈ ರೀತಿಯಾಗಿ ರೌಡಿ ಶೀಟರ್ಗಳು ಬಾಲವನ್ನ ಬಿಚ್ಚುತ್ತಾರೆ ಅಂತ ಅಂದ್ರೆ ಇಲ್ಲಿ ಪೊಲೀಸರ ಭಯ ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇತ್ತೀಚೆಗೆ ಜೈಲಿನಿಂದ ರಿಲೀಸ್ ಆಗಿ ಬಂದಿದ್ದಂತೆ ಈತ ವಿಘ್ನೇಶ್ ಏನಿದ್ದಾನೆ, ಇತ್ತೀಚೆಗೆ ಜೈಲಿನಿಂದ ರಿಲೀಸ್ ಆಗಿದ್ದಂತೆ ಆರ್ಆರ್ ನಗರದಲ್ಲಿ ಹಲ್ಲೆ ಮಾಡಿ ಗ್ಯಾಂಗ್ನಿಂದ ಬೈಕ್ ಕಳ್ಳತನ ಕೂಡ ಮಾಡಲಾಗಿದೆ. ಬಾರ್ ಮುಂದೆಯೂ ಕೂಡ ಗಲಾಟೆ ಮಾಡಿದ್ದಾರೆ ಇವರು. ಕೇವಲ ಒಂದು ಕಡೆ ಗಲಾಟೆ ಮಾಡಿಲ್ಲ, ಬಾರ್ ಮುಂದೆ ಗಲಾಟೆ ಮಾಡಿದ್ದಾರೆ, ಬೈಕ್ ಕಳ್ಳತನವನ್ನು ಮಾಡಿದ್ದಾರೆ. ಸಾಕಷ್ಟು ಕೇಸ್ಗಳು ಕೂಡ ಒಬ್ಬ ವಿಘ್ನೇಶ್ ಮೇಲೆ ಇತ್ತಂತೆ. ಈ ಸದ್ಯಕ್ಕೆ ಈಗ ತಾನೇ ಜೈಲಿನಿಂದ ರಿಲೀಸ್ ಆಗಿ ಬಂದಿದ್ದಂತೆ ಮತ್ತೆ ಮುದ್ದೆ ಮುರಿಯಕ್ಕೆ ಹೋಗಿದ್ದಾನೆ ಜೈಲಿಗೆ. ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ದಾನಂತೆ. ಇಲ್ಲಿ ಪೊಲೀಸರ ಭಯ ಇಲ್ದಂಗಾಯ್ತಾ ಇವನಿಗೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈಗ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಸರಿಯಾಗಿ ವಿಚಾರಣೆ ಮಾಡಲಿಲ್ವಾ ಅನ್ಸುತ್ತೆ. ಅಂದ್ರೆ ಪೊಲೀಸರ ಮೇಲೆ ದೂಷಿಸ್ತಾ ಇಲ್ಲ ಈತ. ಮತ್ತೆ ಈ ರೀತಿಯಾಗಿ ಹೊರಬಂದು ಕೂಡ ಅಟ್ಟಹಾಸವನ್ನ ಮೆರಿತಾನೆ ಅಂತ ಅಂದ್ರೆ ಇಂಥವ್ರಿಗೆ ಏನು ಹೇಳಬೇಕು? ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅರುಣ್ ಸದ್ಯಕ್ಕೆ ದಾಂಧಲೆಯನ್ನ ಮಾಡಿದ್ದಾನೆ ರೌಡಿ ಶೀಟರ್ ವಿಘ್ನೇಶ್. ಇಲ್ಲಿ ನೋಡ್ತಾ ಹೋದ್ರೆ ನಾವು ಪೊಲೀಸರ ಭಯ ಕಡಿಮೆ ಆಗಿದ್ಯಾ ಈ ರೀತಿಯ ದಾಂಧಲೆಯನ್ನ ಮಾಡ್ಲಿಕ್ಕೆ ಅಂತ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂದ್ರೆ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರೌಡಿ ಶೀಟರ್ಗಳು ಈ ರೀತಿಯಾಗಿ ಬಂದು ದಾಂಧಲೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಅಂದ್ರೆ ಈಗೇನೋ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾವ್ದಾದ್ರು ಸಾರ್ವಜನಿಕರಿಗೆ ತೊಂದರೆ ಆಗಿದ್ರೆ ಯಾರು ಜವಾಬ್ದಾರಿಯನ್ನ ಹೊರ್ತಾ ಇದ್ರು? ಸಾಹಿತ್ಯ ಏನಂದ್ರೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಓರ್ವ ತನ್ನ ಗ್ಯಾಂಗ್ ಅನ್ನ ಕಟ್ಕೊಂಡು ಕಳೆದ ಭಾನುವಾರ ಒಂದು ಅಟ್ಟಹಾಸ ನಡೆದಿರುವಂತಹ ಘಟನೆ ಒಂದು ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ. ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದ ವಿಘ್ನೇಶ್ ಏನಿದ್ದಾನೆ, ಸೊ ಈತ ಮೊದಲನೇದಾಗಿ ಆರ್ಆರ್ ನಗರದಲ್ಲಿ ಏನು ಒಂದು ಓರ್ವನಿಗೆ ಹಲ್ಲೆಯನ್ನ ಮಾಡಿ ಬೈಕ್ ಅನ್ನ ಕಸಿದ್ಕೊಂಡಿತ್ತು. ಆನಂತರ ಕೆಂಗೇರಿಯಲ್ಲೂ ಸಹ ಓರ್ವನಿಗೆ ಹಲ್ಲೆಯನ್ನ ಮಾಡಿ ಕಸಿದ್ಕೊಂಡಿತ್ತು. ಆನಂತರ ಕಾರ್ನಲ್ಲಿ ಹೋಗಿ ಮತ್ತೆ ಬಾರ್ ಮುಂದೆ ನಿಂತಿದ್ದಂತಹ ಗ್ಯಾಂಗ್ ಅಲ್ಲೂ ಸಹ ಸ್ವಲ್ಪ ಏನು ಸ್ಥಳೀಯರ ಜೊತೆ ವಾಗ್ವಾದವನ್ನ ಮಾಡಿ ಒಂದು ಗ್ಯಾಂಗ್ ಅಟ್ಟಹಾಸನ ಮೆರೆದಿರುವಂತದ್ದು. ನಂತರ ಅಲ್ಲಿಂದ ಸ್ವಲ್ಪ ದೂರ ಹೋದಂತ ಸಂದರ್ಭದಲ್ಲಿ ಮತ್ತೊಬ್ಬನಿಗೆ ಡ್ರ್ಯಾಗರ್ ಇಂದ ಮುಖಕ್ಕೆ ಮತ್ತೆ ಹಲ್ಲೆಯನ್ನ ಮಾಡಿ ಚಾಕುವನ್ನ ಎಳ್ದಿರುವಂತದ್ದು. ನಂತರ ಅಲ್ಲಿಂದ ಮತ್ತೆ ತಿರ್ಗಾ ಮೊಬೈಲ್ ರಾಬರಿಯನ್ನ ಮಾಡ್ಕೊಂಡು ಹೋಗಿರ್ತಾರೆ. ನಂತರ ಈ ಬಗ್ಗೆ ಸರಣಿಯವಾಗಿ ಒಂದು ಕೆಂಗೇರಿ ಪೊಲೀಸ್ ಠಾಣೆಗೆ ಸಹ ದೂರನ್ನ ದಾಖಲಾಗಿರುತ್ತೆ. ಸೊ ಇದೀಗ ದೂರು ದಾಖಲಿಸಿಕೊಂಡಿದ್ದಂತ ಪೊಲೀಸರು ಏನು ವಿಘ್ನೇಶ್ ಏನಿದ್ದಾನೆ ಮತ್ತೆ ಆತನ ಸಹಚರ ಪ್ರಜ್ವಲ್ ಇರ್ಬೋದು ಮತ್ತೆ ವಿಶಾಲ್ ಮತ್ತೆ ಮೂವರನ್ನ ಅರೆಸ್ಟ್ ಮಾಡಿರುವಂತದ್ದು. ಮತ್ತೆ ಸಾರ್ವಜನಿಕರು ಯಾರು ಹಲ್ಲೆಗೊಳಗಾದ್ರು ಸೊ ಅವ್ರಿಗೆಲ್ಲ ಈಗಾಗಲೇ ಪೊಲೀಸರು ಸಹ ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ಒಂದು ಚಿಕಿತ್ಸೆಯನ್ನ ಕೊಡಿಸಿ ಏನು ಅವ್ರನ್ನ ಮನೆಗೆ ಕಳಿಸಿರುವಂತದ್ದು. ಮತ್ತೆ ಈ ವಿಘ್ನೇಶ್ ಏನಿದ್ದಾನೆ ಸೊ ಈತನ ಮೇಲೆ ಹಲವಾರು ಪ್ರಕರಣಗಳು ಸಹ ದಾಖಲಾಗಿತ್ತು. ಮತ್ತೆ ಈ ಹಿಂದೆನೂ ಸಹ ಜೈಲಿಗೆ ಹೋಗಿ ಬಂದಿದ್ದ. ನಂತರ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಆದ್ರೆ ಮತ್ತೆ ಈತ ಏನೋ ಒಂದು ತನ್ನ ಕೃತ್ಯವನ್ನ ಇದೀಗ ಬಯಲಿಗೆ ಮಾಡ್ತಾ ಇದ್ದಂಥದ್ದು ಬೆಳಗಿಗೆ ಬಂದಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಾರ್ ಮುಂದೆಯೇ ಗಲಾಟೆಯನ್ನ ಮಾಡಿದ್ರಂತೆ ಈ ಒಂದು ರಕ್ಕಸರ ಗ್ಯಾಂಗ್. ರೌಡಿ ಶೀಟರ್ಗಳಾದ ವಿಘ್ನೇಶ್, ಪ್ರಜ್ವಲ್, ವಿಶಾಲನ್ನ ಸದ್ಯಕ್ಕೆ ಅರೆಸ್ಟ್ ಕೂಡ ಮಾಡಲಾಗಿದೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಅಟ್ಟಹಾಸವನ್ನ ಮೆರೆಯುವಂತಹ ಸಂದರ್ಭದಲ್ಲಿ ಇವ್ರ ಜೊತೆ ಯಾರೆಲ್ಲ ಇದ್ರು, ಯಾಕೆಂದರೆ ಕೆಲವೊಂದಿಷ್ಟು ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ, ಅವರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಈ ರೌಡಿ ಶೀಟರ್ಗಳು ಈ ರೀತಿಯಾಗಿ ಬಾಲ ಬಿಚ್ಚುತ್ತಾರೆ ಅಂತ ಅಂದರೆ
ಪೊಲೀಸರ ಭಯ ಇಲ್ದಂಗಾಗಿದ್ಯಾ ಅನ್ನೋದಂತೂ ಸತ್ಯ. ಯಾಕೆಂತಂದ್ರೆ ಪೊಲೀಸರ ಭಯ ಇದ್ದಿದ್ರೆ ಈ ರೀತಿಯಾಗಿ ಬಾಲ ಬಿಚ್ತಾ ಇರಲಿಲ್ಲ. ಜೈಲಿಗೆ ಹೋಗಿ ಬಂದರೂ ಕೂಡ ಬುದ್ಧಿ ಕಲ್ತಿಲ್ಲ ಅಂತಂದ್ರೆ ಇಂಥವ್ರಿಗೆ ಏನು ಹೇಳೋಕೆ ಸಾಧ್ಯ ಆಗುತ್ತೆ? ಸದ್ಯಕ್ಕೆ ಪೊಲೀಸರು ಇದನ್ನ ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ, ವಿಚಾರಣೆಯನ್ನು ಕೂಡ ಮಾಡ್ತಾರೆ.